ಓಂ ಸುಷುಮ್ನ. ನವರಾತ್ರಿ 6ನೆಯ ದಿನ ಆದಿಪರಾಶಕ್ತಿ ಕಾತ್ಯಾಯನಿ ದೇವಿಯಾಗಿ ಆರಾಧಿಸಲ್ಪಡುತ್ತಾಳೆ. ಈ ರೂಪ ಅಂತರ್ಪ್ರಕಾಶಕ್ಕೆ ಪ್ರತೀಕವಾಗಿ ಇರುತ್ತದೆ. ಧ್ಯಾನದ ಮೂಲಕ 3ನೆಯ ಕಣ್ಣು ಚೈತನ್ಯಮಯವಾದಾಗ ಅದು ಇಂದ್ರಿಯಗಳಿಗೆ ಅಗೋಚರವಾದ ಲೋಕಗಳಿಗೆ ಬಾಗಿಲುಗಳನ್ನು ತೆರೆಸುತ್ತದೆ. ಅಂತರ್ನೇತ್ರ ಸೂಕ್ಷ್ಮ ಲೋಕಗಳ ಇರುವಿಕೆಯನ್ನು ತಿಳಿಯಪಡಿಸುತ್ತದೆ. ಆ ಮೂಲಕ ಸಾಧಕರಿಗೆ ಸಾಧಾರಣವಾದ ಅವಗಾಹನೆಗೆ ಅತೀತವಾದ ಸತ್ಯಗಳು ಅನುಭವಕ್ಕೆ ಬರುತ್ತವೆ. ಎಷ್ಟೊಂದು ಜನ್ಮಗಳ ಕರ್ಮಗಳು ಎಲ್ಲರಲ್ಲಿ ಬೀಜಗಳ ರೂಪದಲ್ಲಿ ನಿಕ್ಷಿಪ್ತವಾಗಿ ಇರುತ್ತವೆ. ಆಧ್ಯಾತ್ಮಿಕ ದ್ವಾರವಾದ 3ನೆಯ ಕಣ್ಣು ತೆರೆದುಕೊಂಡಾಗ ಆ ಕರ್ಮ ಬಂಧನದಿಂದ ಪಾರಾಗುವ ಮಾರ್ಗ ಏರ್ಪಡುತ್ತದೆ. ಈ ದೇವಿ ಕರ್ಮಗಳ ಭಾರವನ್ನು ತಪ್ಪಿಸಿ ಶಾಂತಿಯನ್ನು ಪ್ರಸಾದಿಸುತ್ತಾಳೆ. ಮನಸ್ಸು ಚಂಚಲವಾಗಿ ಗೊಂದಲಮಯವಾಗಿ ಇರುತ್ತದೆ. ಅನೇಕ ಭ್ರಮೆಗಳನ್ನು ಸೃಷ್ಟಿಸುತ್ತದೆ. ಈ ಭ್ರಮೆಗಳು ಅವಗಾಹನೆಯನ್ನು ಮುಚ್ಚಿಹಾಕಿ ಅಜ್ಞಾನವನ್ನು ಸೃಷ್ಟಿಸುತ್ತವೆ. ದೇವಿ ಕಾತ್ಯಾಯನಿ ಅನುಗ್ರಹ ಈ ಭ್ರಮೆಗಳನ್ನು ತೊಲಗಿಸುತ್ತದೆ. ಈ ದೇವಿಯ ಶಕ್ತಿ 6ನೇ ಚಕ್ರವಾದ ಆಜ್ಞಾಚಕ್ರವನ್ನು ಉತ್ತೇಜಿತಗೊಳಿಸಲು ಸಹಕರಿಸುತ್ತದೆ. ಆಜ್ಞಾ ಎಂದರೆ ಆದೇಶ ಎಂದು ಅರ್ಥ. 2 ಹುಬ್ಬುಗಳ ಮಧ್ಯೆ ಇರುವ ಈ ಚಕ್ರ ಮೆದುಳಿನೊಂದಿಗೆ ಅನುಸಂಧಾನವಾಗಿ ಇರುತ್ತದೆ. ಈ ಚಕ್ರಕ್ಕೆ ಅಧಿಕವಾಗಿ ಶಕ್ತಿ ಪ್ರಸಾರವಾದಾಗ ಮಾನವ ಮೆದುಳಿನಲ್ಲಿ ಎಷ್ಟೋ ಅದ್ಭುತವಾದ ಬದಲಾವಣೆಗಳು ಉಂಟಾಗಿ ಉತ್ತಮ ಜ್ಞಾಪಕ ಶಕ್ತಿ ವಿಕಸಿತಗೊಳ್ಳುತ್ತದೆ. ಈಗ ಕಣ್ಣು ಮುಚ್ಚಿಕೊಂಡು ಆ ದೇವಿ ಆಶೀರ್ವಾದಗಳನ್ನು ಆಹ್ವಾನಿಸಿ ದಿವ್ಯ ಕಾಂತಿಯನ್ನು, ಆನಂದವನ್ನು ಅನುಭೂತಿ ಪಡೆಯಿರಿ. ಮಂಗಳಂ ನಿತ್ಯ ಶುಭ ಮಂಗಳಂ.